ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾನಿಲ್ಲಿ ಒಂದು ಎಗ್ ತೊಗೊಂಡಿದ್ದೀನಿ. 1/2 kg ಚಿಕನ್ನಿಗೆ ನಾನಿಲ್ಲಿ ಅಳತೆ ತೋರಿಸ್ತಾ ಇರೋದು. ಒಂದು ಎಗ್ ತೊಗೊಂಡಿದ್ದೀನಿ. 1/2 kg ಚಿಕನ್ಗೆ ಒಂದು ಎಗ್ ಸಾಕಾಗುತ್ತೆ. ಎಗ್ ನಮಗಿಲ್ಲಿ ಎಲ್ಲ ಮಸಾಲ ಐಟಮ್ಸು ಬೈಂಡಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕಬಾಬ್ ಪೌಡರ್ ಹಾಕೋತಾ ಇದ್ದೀನಿ ನಾನು 3 ಸ್ಪೂನು. ನಾನು ಕಬಾಬ್ ಪೌಡರ್ನ ಹೊರಗಡೆ ಶಾಪಿಂದ ತಂದಿರೋದನ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ 2 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಕರ್ಡ್ ಹಾಕೋತಾ ಇದ್ದೀನಿ. ಕರ್ಡ್ ಬಂದುಬಿಟ್ಟು ಸಾಫ್ಟ್ ಆಗೋಕ್ಕೆ, ಚಿಕನ್ ಎಲ್ರಿಗೂ ಗೊತ್ತಿರುತ್ತೆ ಕರ್ಡು ಚಿಕನ್ನ ಸಾಫ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಅದ್ರ ಜೊತೆಗೆ ನಾನಿಲ್ಲಿ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಇಫ್ ನೀವೇನಾದ್ರು ದೊಡ್ಡ ಸ್ಪೂನಲ್ಲಿ ಅಳತೆ ತೊಗೋತಿದ್ದೀರ ಅಂದರೆ 1 ಸ್ಪೂನೇ ಸಾಕಾಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯದೇ ಯೂಸ್ ಮಾಡಿದ್ದೀನಿ, ಮನೆಯಲ್ಲೇ ಮಾಡಿರೋದು. ಅದ್ರ ಜೊತೆಗೆ ನಾನು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕ್ಕೊಳ್ಳೋದ್ರಿಂದ ನಿಜವಾಗ್ಲೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಚಿಕನ್ ಕಬಾಬ್ದು. ಮತ್ತು ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಸಾಲ್ಟ್ನ ಇದಕ್ಕೆ ನಾವು ಜಾಸ್ತಿ ಹಾಕ್ಕೋಬಾರ್ದು, ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಮತ್ತು ಕರಿ ಲೀವ್ಸು ಅಷ್ಟೇ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಇದ್ರ ಜೊತೆಗೆ ನಾವಿವಾಗ ಒಂದು 1/2 ಲೆಮನ್ನ ಹಾಕೋತಾ ಇದ್ದೀನಿ ನಾನು. ಅರ್ಧ ಲೆಮನ್ ಹಾಕೋತಾ ಇದ್ದೀನಿ ಅಷ್ಟೇ, ನಿಂಬೆಹಣ್ಣನ್ನು. ಇನ್ ಕೇಸ್ ನೀವು 1 kgಗೆಲ್ಲ ಮಾಡ್ತಿದ್ದೀರಾ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 1/2 kgಗೆ ತೋರಿಸ್ತಿರೋದ್ರಿಂದ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಸೊ ಅಷ್ಟನ್ನು ಹಾಕ್ಕೊಂಡು ನೋಡ್ತಾ ಇದ್ದೀರಾ, ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕೈಯಲ್ಲೇ ಕಂಫರ್ಟಬಲ್ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ಪೂನ್ ಯೂಸ್ ಮಾಡ್ಬೋದು. ನನಗೆ ಕೈಯಲ್ಲೇ ಕಂಫರ್ಟಬಲ್ ಅಡುಗೆ ಎಲ್ಲ ಮಾಡಬೇಕಾದ್ರೆ, ಸೊ ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನೀವು ನಿಮ್ಮ ಚಾಯ್ಸ್, ನೀವು ಸ್ಪೂನಲ್ಲಾದರೂ ಕಲಿಸ್ಬೋದು, ಕೈಯಲ್ಲಾದರೂ ಕಲಿಸ್ಬೋದು. ಸೊ ನೋಡ್ತಾ ಇದ್ದೀರಾ ಅದ್ರದ್ದು ಮಿಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಇದಕ್ಕೆ ನೀಟಾಗಿ ವಾಶ್ ಮಾಡಿರೋ ಚಿಕನ್ನ ಇದರಲ್ಲಿ ಹಾಕೋಬೇಕು. ನಾನಿಲ್ಲಿ 1/2 kg ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನೀವು. ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ವೀಡಿಯೋಸಲ್ಲೆಲ್ಲ, ಚಿಕನ್ ಅಥವಾ ನಾನ್ ವೆಜ್, ಚಿಕನ್ ಆಗಲಿ ಮಟನ್ ಆಗಲಿ ಏನೇ ತೊಳೆದ್ರೂ ಒಂದು ಸಲ ಲಾಸ್ಟಲ್ಲಿ ನೀವು 2-3 ಸಲ ವಾಶ್ ಮಾಡ್ಕೊಳ್ಳೋದ್ರ ಜೊತೆ ಒಂದು ಸಲ ಲಾಸ್ಟಲ್ಲಿ ನೀಟಾಗಿ ಟರ್ಮರಿಕ್ ಅಂದರೆ ಅರಿಶಿನ ಹಾಕ್ಕೊಂಡು ತೊಳೆಯೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಅದಾದಮೇಲೆ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ಮತ್ತು ನಾವು ಎತ್ತಿಡಬೇಕು ಎಷ್ಟೊತ್ತು ಎತ್ತಿಡಬೇಕು ಅಂತ ನೀವು ಕೇಳಿದ್ರೆ, ಖಂಡಿತ ಒಂದು 1/2 hour ಆದರೂ ಎತ್ತಿಟ್ಬಿಡಿ, ತುಂಬ ಚೆನ್ನಾಗಾಗುತ್ತೆ. ಬಟ್ 1/2 hour ಮಧ್ಯ ಒಂದು ಸಲ ತೆಗೆದು ಒಂದು ಸಲ ಮಿಕ್ಸ್ ಮಾಡಿ. ನಾನಿಲ್ಲಿ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ನಾನು ಮಧ್ಯ ಒಂದು ಸಲ ಲಿಡ್ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಇನ್ನೊಂದು ಸಲ ತೆಗೆದು ಓಪನ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇಡಿ. ಅಟ್ಲೀಸ್ಟ್ 1/2 hour ಆದರೂ ಇಡಬೇಕು ಚಿಕನ್ ಕಬಾಬ್ಗೆ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಚಿಕನ್ ಫಸ್ಟು ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ಚಿಕನ್ ಕಬಾಬ್ಗೆ ಇಟ್ಬಿಡಿ. ಆಮೇಲೆ ಬೇರೆ ಏನಾದರೂ ಐಟಮ್ಸ್ ಮಾಡ್ಕೊಳ್ಳಿ, ಅನ್ನ ಮುದ್ದೆ ಸಾಂಬಾರು ಏನಾದರೂ ಮಾಡ್ಕೊಳ್ಳಿ. ಸೊ ಅಷ್ಟರಲ್ಲೆಲ್ಲ ಅಡುಗೆ ಆಗೋಷ್ಟರಲ್ಲಿ ಮ್ಯಾರಿನೇಟ್ ಆಗಿರುತ್ತೆ. ಆವಾಗ ನೀವು ಚಿಕನ್ ಕಬಾಬ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮೋಸ್ಟ್ಲಿ ಎಲ್ಲರೂ ಹಾಗೆ ಮಾಡ್ತಿಲ್ಲ ಅಂದರೆ ಅದೊಂದು ಟಿಪ್ಸ್ ಅಷ್ಟೇ. ಸೊ ಈಗ ಒಂದು 1/2 hour ಮ್ಯಾರಿನೇಟ್ ಆದಮೇಲೆ, ಚಿಕನ್ ಮ್ಯಾರಿನೇಟ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಾದ್ಬಿಡಲಿ ಬೇಗ ಅಂತ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾವಾಗಲೂ ಆಗಲಿ ಎಣ್ಣೆ ಕಾಯಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಅದು ನಿಧಾನಕ್ಕೆ ಕಾಯಕ್ಕೆ ಬಿಡಿ. ಸೊ ಚೆನ್ನಾಗಿ ಫ್ರೈ ಆಗುತ್ತೆ ಚಿಕನ್ ಕಬಾಬು. ಆವಾಗ ನಿಮಗೆ ಚಿಕನ್ ಕಬಾಬು ಗಟ್ಟಿ ಗಟ್ಟಿ ಥರ ಅನಿಸಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೆ ನಾನು. ಅದಾದಮೇಲೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಚಿಕನ್ ಕಬಾಬ್ದು ಚಿಕನ್ ಪೀಸಸ್ ಏನಿದೆ ಅದನ್ನು ಒಂದೊಂದೇ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಸೊ ಎಣ್ಣೆಗೆ ಬಿಡಬೇಕಾದ್ರೂ ಹುಷಾರಾಗಿಬಿಡಿ, ಕೈಗೆಲ್ಲ ಆರಿಸ್ಕೊಳ್ಳೋಕೆ ಹೋಗಬೇಡಿ. ನಾನಿಲ್ಲಿ ಫುಲ್ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಈಗ ಕಂಪ್ಲೀಟಾಗೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ನಾವು ಚಿಕನ್ ಪೀಸಸ್ ಎಲ್ಲ ಬಾಣಲಿಗೆ ಹಾಕಿದಾದ್ಮೇಲೆ ಏನು ಮಾಡಬಾರ್ದು, ಟಚ್ಚೇ ಮಾಡಬಾರ್ದು. ಹಾಕಿದ ತಕ್ಷಣ ತಿರುಗಿಸೋದು ಆ ಥರ ಎಲ್ಲ ಮಾಡಬಾರ್ದು. ಒಂದು 5 minutes ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಅದು ಎಣ್ಣೆಲಿ ಬೇಯಕ್ಕೆ ಬಿಡಬೇಕು. ಆವಾಗ ಮಸಾಲೆಗಳೆಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗೋಲ್ಲ, ನೀಟಾಗಿ ಚಿಕನ್ ಪೀಸಸ್ಗೆ ಹಿಡ್ಕೊಳ್ಳುತ್ತೆ. ಮತ್ತು ನಾವು ಹಾಕಿದ ತಕ್ಷಣ ಏನಾದರೂ ತಿರುಗ್ಸೋಕೆ ಹೋಗ್ಬಿಟ್ರೆ ಅದರಲ್ಲಿ ಇಟ್ಕೊಂಡಿರೋ ಮಸಾಲೆ ಎಲ್ಲ ಸ್ವಲ್ಪ ಆಚೆ ಬಂದಂಗೆ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ.
ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಾನೊಂದು 5 ಮಿನಿಟ್ಸ್ ಬಿಟ್ಟಿದ್ದೀನಿ, ನಾನೇನು ಟಚ್ಚೇ ಮಾಡಿಲ್ಲ. ಪೀಸಸ್ ಎಲ್ಲ ಎಣ್ಣೆಗೆ ಬಿಟ್ಟ ಮೇಲೆ ಆವಾಗ ನೋಡಿ ಈ ಥರ ಕುದೀತಾ ಇರುತ್ತೆ. ಆಮೇಲೆ ನಾವು ಒಂದು 5 ಮಿನಿಟ್ಸ್ ಆದಮೇಲೆ ಹಿಂಗೆ ಸಾಫ್ಟಾಗಿ ನೀಟಾಗಿ ತಿರುಗಿಸ್ಕೋಬೇಕು. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಒಂಚೂರು ಮಸಾಲೆ ಆ ಕಡೆ ಈ ಕಡೆ ಆಗಲ್ಲ. ನೀವು ಹಂಗೆ 5 ಮಿನಿಟ್ಸ್ ಬಿಟ್ಬಿಟ್ಟು ನೀಟಾಗಿ ತಿರುಗಿಸಿದ್ರೆ. ಆ್ಯಂಡ್ ಆ 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇರಬಾರ್ದು ಫ್ರೆಂಡ್ಸ್, ನಾನು ಹೇಳ್ತಿದ್ದೀನಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು ನೀವು ಫ್ಲೇಮ್ನ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು ನೀಟಾಗಿ ತಿರುಗಿಸ್ಬಿಟ್ಟು ಆಮೇಲೆ ಆ್ಯಸ್ ಯೂಶ್ವಲ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಬೇಯೋಕ್ಕೆ ಬಿಡಬೇಕು. ಇದಾದಮೇಲೆ ನೀವು ಇನ್ ಬಿಟ್ವೀನ್ ನಿಮಗೆ ಕಂಫರ್ಟಬಲಿ ಹೇಗೋ ಹಾಗೆ ತಿರುಗಿಸ್ಕೋಬೋದು, ಅದರಲ್ಲೇನೂ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಫಸ್ಟ್ ಹಾಕಿದ ತಕ್ಷಣ ಮಾತ್ರ ಒಂದು 5 ಮಿನಿಟ್ಸ್ ಏನೂ ಟಚ್ ಮಾಡಬೇಡಿ, ಬಿಕಾಸ್ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳಿ ಅಂತ ಅಷ್ಟೇ. ನೋಡ್ತಾ ಇದ್ದೀರಾ ಇಲ್ಲಿ ಚಿಕನ್ ಪೀಸಸ್ ಎಲ್ಲ ಎಣ್ಣೆಲಿ ಎಷ್ಟು ನೀಟಾಗಿ ಡೀಪ್ ಫ್ರೈ ಆಗ್ತಾಯಿದೆ ಅಂತ. ಮತ್ತು ಅದು ಫ್ರೈ ಆಗಿ ಇನ್ನೇನು ತೆಗಿತೀವಿ ನಾವು ಎಣ್ಣೆಯಿಂದ 1 ಮಿನಿಟಲ್ಲಿ ಅಂತ ಅನ್ಬೇಕಾದ್ರೆ ನಾನು ಇಲ್ಲಿ ಕರಿ ಲೀವ್ಸ್ ಒಂದು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ಜಸ್ಟ್ ಒಂದು 2 ಮಿಕ್ಸ್ ಕೊಟ್ಬಿಟ್ಟು ಅದನ್ನು ನಾವು ಸಪ್ರೇಟ್ ಮಾಡೋದು ಅಷ್ಟೇ. ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಆಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇನ್ನೇನು ತೆಗಿತೀವಿ ಅನ್ನುವಾಗ ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ಇದಾಗಿದೆ ಕಬಾಬ್, ಚಿಕನ್ ಕಬಾಬು. ಸೊ ನಾನೊಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಇಷ್ಟ ಆಗುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.